ಕುತ್ತಿಗೆ ಮೇಲೆ ಎಷ್ಟೇ ಹಾಲೆರೆದ್ರೂ ಆ ಅಲ್ಲಲ್ಲಿರೋ ವಿಷ ಮಾತ್ರ ಕಡಿಮೆಯಾಗೋದಿಲ್ಲ. ಅದರಂತೆ ಈ ಪ್ರಳಯಾಂತಕ ಪ್ರತಾಪನ ಮುಂದೆ ಎಷ್ಟೇ ಒಣಪಿನ ಮಾತುಗಳನ್ನಾಡಿದರೂ ಇವನ ಮನಸ್ಸಲ್ಲಿರೋ ರೋಷ ವಿಷ ಕಡಿಮೆಯಾಗೋದಿಲ್ಲ. ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ ನಿನ್ಗ ತಾಯಿ ಒಡ್ಸತೇನ ಒಂದ ಹರ ಹರ. ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ ನಿನ್ಗ ತಾಯಿ ಒಡ್ಸತೇನ ಒಂದ ಹರ ಹರ. ಮೊದಲ ನನ್ನ ಹುಡಾಳ ಹುಡುಗನ ಮೊದಲ ನನ್ನ ಹುಡಾಳ ಹುಡುಗನ ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ ನನ್ನ ಕೆಲಸ ಪಾರ್ ಮಾಡೋ ಯಪ್ಪ ಪರಮೇಶ್ವರ ನಿನ್ಗ ಕಾಯಿ ಒಡ್ಸತೇನ ಒಂದ ಹರ ಹರ. ಸೌಲಭ್ಯರಾಗಿ ಒಮ್ಮೊಮ್ಮೆ ಸಾತ್ರಿ ಬಸ್ ನಿಲ್ಸಿರುವ ಹೂವ ತರಬೇಕಂದ್ರೆ ಇದ್ದಿದ್ದು ಒಂದು ಬಸ್ ಕಾಯ್ಕೊಂಡು ಕುಂದ್ಬಿಟ್ಟು ನೋಡಿ ಇವತ್ತ ಜಿರ್ಪು ನಿಂದ ಗಜ್ಮ ಊರಾಗ ಅಂದಂಗೆ ಹೂ ಮಾರದನ ಸೂಟಿ ಆಯ್ತು. ತಡಿ 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 ಅಲ್ಲ 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 ಹೂ ಮಾರೋ ಸೂಟಿ ಆಯ್ತು. ಅಲ್ಲೇ ಇಲ್ಲಿ ತಿರುಗಾಡಿ ₹4 ಟೈಮ್ ಪಾಸ್ ಮಾಡಿ ₹4 ಜೇಬ್ನಾಗ ಹಾಳು ಮಾಡಿ ಕೇಳೋದು ಬೇಡ. ಇಲ್ಲೇ ನೀವು ನಿಲ್ಸ್ರಕ್ಕೆ ಹೋಯ್ತು ನಿನ್ನೆ ಅಲ್ಲೇ ಉಣ್ಕುಂಡೆ ಜಾತ್ರೆ ಅಂತ ಕೇಳ್ಬಿಟ್ಟಿದ್ದ. ಅಲ್ಲೇ ಹೋಗಿ ಒಂದು 2 ರಿಕಾರ್ಡ್ ಕೇಳಿ ಬಂದ್ರೆ ಆಯ್ತಂತ ಬಂದ್ಯ. ಉಣ್ಕುಂಟಿಗೆ ಯಾರ ಜಾತ್ರೆ ಬರೋದ್ರೆ ಬರ್ರಿ 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 ಹಂಗಲ್ಲ ಹಿಂಗೆ ಹೇಳ್ತಾಳೆ. ಅದು ಅಲ್ಲಿ ಯಾರ್ಯಾರು ಬರ್ತಾರೆ ಗೊತ್ತದ ನಾಟಕ ಶರಣು ಕೊಲ್ಗೊನ್ನವರು ರಿಕಾರ್ಡಿಂಗ್ ಗಾಯಕಾಗಿ ಬರ್ತಾರಂತ. ಮಾಂತು ಕೋಲೂರ್ ಅಣ್ಣವರು ಕ್ಯಾಚ್ ಮಾಸ್ಟರ್ ಆಗಿ ಬರ್ತಾರಂತ. ಡ್ಯಾನ್ಸಿಂಗ್ ಯಾರು ಬರ್ತದ ಗೊತ್ತದ ನಿಮಗ? ಇಲ್ಲಲ್ಲ ಸಪುನ ಸಪುನ ಗೊಪ್ಪುನ ಬಾದಾಮಿ ಬರ್ತಾರಂತ. ಸಪುನ ಗೊಪ್ಪುನ ಬಾದಾಮಿ. ಮತ್ತೆ ನಮ್ಮ ಪೇಟಿ ಮಾಸ್ತರ್ ಯಾರು ಗೊತ್ತಾನ? DS ಆಸ್ಯಾಳ್ ದೇವಣ್ಣ ಇರ್ತಾನಂತ. ಅವ್ರ ಬಾಗ್ರದಾಗ ಕುಂತ್ ಒಂದೆರಡು ಇಮರ ಗುರಬಣ ಕೊಟ್ಬಿಡಪ್ಪ ಪಿಚಕ್ ಪಿಚಕ್ ಹಾಕಿ ಉಗುಳಿ ಕಣ್ಣಿಗೆ ತಂಪು ಮಾಡ್ಕೊಂಡ್ ಕಿವಿಗೆ ಇಂಪು ಮಾಡ್ಕೊಂಡ್ ಒಂದೆರಡು ರೆಕಾರ್ಡ್ ಕೇಳಿ ಬಂದ್ರೆ ಆಯ್ತಪ್ಪ. ಬರ್ರಿ ಬರ್ರಿ ಬಾದಾಮಿ ಬಾಲ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವಾರೆವ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವಾರೆವ. ಅಮೇರಿಕಾಗವನು ಹೋಗಿತ್ತಂತೆ ಅಲ್ಲಿ ಎಮ್ಮೇನು ಆಡ್ತಿತ್ತಂತೆ. ನೀವು ನಮ್ಮ ಸುಳ್ಳಿನ ಕಂತೆ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವಾರೆವ. ಬಂಡಲ್ ಬಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲುವಾರೆವ. ಯಾಡಾಡ ಮ್ಯಾಡ ಹಿಂಗ ಮಾಡಿದ್ರೆ ಹೆಂಗ? ಯಾಬಸ ಯಾಬಸ 2020 ಬಿಸ್ಕೆಟ್ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟನ ಹೂವನ್ನ 2020 ಬಿಸ್ಕೆಟ್ ತಂಡಿ ಹವದಾಗ ತಿಂಡಿ ತಿಂಡಿ ನಮ್ಮೂರಿಗೆ ಬಂದದ್ದು ಒಂದು ಪಾರಂಪೋಳಿ. ಯಾರಿಗೆ ಬೀಳುತ್ತಾದ ಬೆಳಿಕೋಳಿ, ಯಾರಿಗೆ ಬೀಳುತ್ತಾದ ನಮ್ಮೂರಿಗೆ ಬಂದದ್ದು ಒಂದು ಪಾರಂಪೋಳಿ. ಯಾರಿಗೆ ಬೀಳುತ್ತಾದ ಬೆಳಿಕೋಳಿ, ಯಾರಿಗೆ ಬೀಳುತ್ತಾದ ಬೆಳಿಕೋಳಿ. ಹತೈತಿ ತಂಡಿ ಬಯಗ ಇಡತನ ಎಟ್ಟರಮ್ಮವನಿನ ತಿಂಡಿ ಬಯಗ ಇಡತನ
ಮೊಸರಿನ ಕುಡುಕಿ ಏನು ನಿನ್ನ ಕಡಕ ಬಾರೋ ನನ್ನ ಮೊಸರಿನ ಕುಡುಕಿ ಅಲ್ಲ ಏನಾಯ್ತು ವಟ ವಟ ಆಗುತ್ತಿಲ್ಲ ಏನದು ಅದ್ರ ಇಲ್ಲದ ನಮ್ಮ ಬಸವಪ್ಪ ಆತನ ಜಾತ್ರೆ ಸುದ್ದಿ ಮಾತಾಡಕತ್ತಿತ್ತು ನೋಡ ಯಾ ಬಸವೇಶ್ವರ ಬಸವೇಶ್ವರ ಜನ ಕಣ್ಣಿ ಕಾಣಕ್ಕೆ ಲೈಟ್ ನೋಡಿ ಹಾಬಿಡ್ಲೆ ಯಾರು ಬರ್ತದ ಬರ್ತಗ ರಾಮದುರ್ಗ ತಾಲೂಕು ಸೂರ್ಯಪಾನ ಪಕ್ಕ ಬರ್ತೈತೆ ಅಲ್ಲ ಸೂರ್ಯಪಾನ ಪಕ್ಕ ಬರ್ತೈತೆ ಸೋರೆಬಾನ ಸೂರ್ಯಪಾನ ಸೋರೆಬಾನ ಪಕ್ಕ ಸೂರ್ಯಪಾನ ಸೂರಪಾನ ಅಲ್ಲ ಅಷ್ಟೇ ಆ ಜಾತ್ರೆ ಆ ಜಾತ್ರೆ ಅಷ್ಟಲ್ಲ ಸಿಂಗರಿ ಆ ಜಾತ್ರೆ ಒಮ್ಮೆ ನೀನು ಎಳೆಯೋದು ನೋಡಿದಿ ಅಂದ್ರ ಗಾಬರಿ ಆಗ್ಬಿಡ್ತದೆ ಗಬರಿ ಯಾಕ ಅಷ್ಟು ದೂರ ಇದೈತನು ಆ ತೇರು ಅಷ್ಟು ದೂರ ಅಲ್ಲ 1 ಕಿಲೋಮೀಟರ್ ಬಾಳಿ ಹೊಲದಾಗ ಹರಿತೈತೆ ನೀರು ಆಡಿಸಿದ ಬಾಳಿ ಹೊಲದಾಗ ನೀರ್ ಹಸಿ ಬಾಲಿ ಹೊಲ್ದಾಗ ಗಾಲಿ ಹಸಿದ್ರ ಕೆಸರು ಸಿಕ್ಕೋಗಿಲ್ಲ ತೇರಿನ ಗಾಲಿ ಕೆಸಿನ ಗಾಲಿ ಸಿಗ ಬಿಡೋದಿಲ್ಲ ಅಂದೆಲ್ಲ ನೋಡ್ರಿ ಇಲ್ಲ ಇದು ಮ್ಯಾಟರ್ ನನಗೊಂದು ಸಲ ನೆನಪು ಆತೇನೆ ನಿನ್ನ ಮುಂದೆ ಹೇಳ್ತೀನಿ ಸಿಂಗಾರಿ ನಾನು ಈಟ ನಮ್ಮಮ್ಮ ಪಾರ್ತೆ ಮೊದಲ ಹಿಂದಕ್ಕೆ ಓದ್ಲ ಆಕೆ ಕೂಡ ಜಾತ್ರೆಗೆ ಹೋಗಿದ್ದೆ ಅದೇನಪ್ಪ ಬರಾಬರ್ ಹೇಳ್ಬೇಕಾ ಹೇಳ ಮಾಡ್ರ ತಡಿ ಎಲ್ಲಿ ಇಡ್ಲಂತ ಬರಬೇಡ ಇಲ್ಲೇ ಇಲ್ಲೇ ತಡಿ 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 ಇಡ್ತೀವಿ ತಡಿ ಇಡ್ತಿ ಇಡ್ತೀವಿ ತಡಿ ಹಿಂಗ ಹೇಳ್ತೀನಿ ತೇರಿ ಎಳ್ಕಂತ ಹೋಯ್ ಒಳ್ಳಿ ತನ್ನ ಮಟ್ಟಿಗೆ ಬರ್ಬೇಕನ್ನೋದ್ರಾಗ ಬರ್ಬೇಕಂದ್ರೆ ಬೆತ್ತಲೆ ಒಂದು ದೊಡ್ಡ ಮಳೆ ತೇರ್ ಹೇಳಕ್ ಹೋದ ಜನ ತೇರ್ ಹೇಳಕ್ ಹೋದ ಜನ ಎಲ್ಲ ಹೊಡೆ ಬಂದ್ಬಿಟ್ರು ನೋಡ ಅವಾಗ ಮುಂದೆ ಏನಾತ್ ಬೋಲ್ ಏನ್ ತಡಿಯೋ ಲಗುಲ ಹೇಳ ಅವಾಗ ಊರಾಗ ಇರ್ತಾರ 4 ಮಂದಿ ಪ್ರಮುಖ ಹಿರಿಯಕರು ಅಂತ ಮಾಡಿರ್ತಾರ ಊರಾಗ ಅವ್ರ 8 ಜನ ತೇರಿನ ಗಿಡಕಂದ ಹೇಳಕಂತ ಬಂದ್ರ ಆ ತೇರು ಹಂಗು ಬತ್ತು ಗೊತ್ತಾ ಅಪ್ಪ ಆ ತೇರು 8-10 ಮಂದಿ ಹೇಳ್ತೈತೆ ಅಂದ್ಮ್ಯಾಗ ನನಗೂ ಆ ತೇರು ಬಾಳ ಸೇತಿ ಆದ್ರೆ ಏನ್ ಮಾಡ್ಲಿ ಮತ್ತ್ಯಾಕ ನಡಿ ಹೋಯ್ಬಿಡಣ ಅವ ಅದಲ್ಲ ನಮ್ಮ ಅಪ್ಪ ಬೇಬರ್ ಟಿಪ್ ಅದಲ್ಲ ಅವ ನನ್ನ ಕಳಿಸ್ಬೇಕಲ್ಲ ನೀರೊಂದು ಗಟ್ಟಿ ಮನಸ್ಸು ಮಾಡಿ ನಂದು ಗಟ್ಟಿನೇ ಐತೆಪ್ಪ ನಂದು ಕುಲ್ಲ ಅಂತ ನಿಮ್ಮ ಅಪ್ಪ ಕೊಡ್ತೀನಿ ಒಂದು 92 ಅದಾದ ನಮ್ಮ ಎರಡು ಏನವ ಯಾಡು ರಾಮ ಲಕ್ಷ್ಮಣ ಈ ರಾಮ ಲಕ್ಷ್ಮಣ 2 ಜೋಡಿ ಎತ್ತುಗಳು ನೋಡಿದಿಲ್ಲ ನೋಡಿ ಆ ಬಂಡಿ ಒಳಗ ಕುಂತ್ಕಂದ್ ನಾನು ನೀನು ಒಂಟಿ ಬಂದ್ರ ಮುದ್ರಿ ಮಾಡಿ ಏನೋ ಟಾಕ ಟಕ 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 ಒಂಟಿ ಬಂದ್ರೆ ಎತ್ತು ಗೊತ್ತ ನಮ್ಮಂಗ ನಿಮ್ಮ ಕಡೆ ಇರ್ಬೇಕು ಕುದುರೆ ಇವಾಗ ನಾನು ನೀನು ಕುಂತು ಒಂಟಿ ಬಂದ್ರ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ಬಂತು ನೋಡ ಬಸವೇಶ್ವರ ಜಾತ್ರೆ ಹಂಗಾರ ಹತ್ತಲೇ ದಿನ ಕಿಲ್ಲಾರ್ದು ಬಂಡಿನ ಬೇಗನ ಹತ್ತೆ ನನ್ನ ಸಿನಕದ ಸಿಂಗಾರಿ ಒಂದ್ ಎಟ್ಟು ಎತ್ತೆ ತೋಮರ ಬೆಳಕ್ ಬರದ್ರ ಬಿಚ್ಚೋಗಿದೆ ಯಪ್ಪ ಮುಂದೆ ಹೆಂಗಸರು ಕೂತಾರಲ್ಲಿ ಹೆಣ್ಣು ಮಕ್ಕಳು ಅದಾರ ಕೊಡ್ತೀನಿ ಅವ್ರ ಮಕ್ಕಳೆಲ್ಲ ಗೊತ್ತಿರ ನಾ ಮೊದಲು ಹೋಗ್ತೀನಪ್ಪ ಯಪ್ಪ ಇವನ್ ನೋಡಿ ಅಣ್ಣ ಚಲೋದ ಕಣ ನೀನು ಈ ಕಡ ಜಂಪರ್ದಾಗ ಭೌಡಿ ಭೌಡಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯೋ ಗಾಡಿ ಭೌಡಿ ಭೌಡಿ ಜಂಪರ್ದಾಗ ಭೌಡಿ ಭೌಡಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯೋ ಗಾಡಿ ಇರಬೇಕಂತ ಬೌಡೆ ನೀ ಮಾಡಿದಿ ನನಗ ಮೋಡಿ ಇರಬೇಕಂತ ಬೌಡೆ ನೀ ಮಾಡಿದಿ ನನಗ ಮೋಡಿ ನೋಡಿ ನೋಡಿ ಮುಂದ ಹೋಗುತ್ತ ನಿಂತ ಬೆಟ್ಟದ ಹುಡುಗನ ಗಾಡಿ
ಭೌಡಿ ಭೌಡಿ ಜಂಪರ್ದಾಗ ಭೌಡಿ ಭೌಡಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯ ಗಾಡಿ ಆವತ್ತು ಬುರ್ಲೆ ಒಟ್ಟ ಹೋಗುವಾತ ಗೇರ ಹೊಟ್ಟ ಬೀಳುವಾತ ಗಾಡಿ ಒಳಗಣಿ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ ಒಟ್ಟ ಹೋಗುವಾತ ಗೇರ ಹೊಟ್ಟ ಬೀಳುವಾತ ಗಾಡಿ ಒಳಗಣಿ ಹತ್ತ ನಿನ್ನ ಮ್ಯಾಲ ನನ್ನ ಚಿತ್ತ ಇರ್ಬೇಕಂತ ಬೌಡೆ ನೀ ಮಾಡಿದಿ ನನಗ ಮೋಡಿ ಇರ್ಬೇಕಂತ ಬೌಡೆ ನೀ ಮಾಡಿದಿ ನನಗ ಮೋಡಿ ಪಾಡಿ ನೋಡಿ ಮುಂದ ಹೋಗುವತ್ತು ನಿಂತ ಬೆಟ್ಟದ ಹೊಡಗನ ಗಾಡಿ ಮಧ್ಯಾಹ್ನ ಕನಸಿನಲ್ಲಿ 5 ನಿಮಿಷ ಬಂದ್ಬಿಡ್ತೀನಿ ಹೊಡ್ತಿದ್ರು ನೀನು ತಪ್ಕೊಂಡು ಎದ್ಬಿಡ್ತೀನಿ ಮುಂದೇನೋ ನೀನೇ ಹೇಳೋ ನಾ ಟೆನ್ಷನ್ನಲ್ಲಿರ್ತೀನಿ ಮುಂದೇನೋ ನೀನೇ ಹೇಳೋ ನಾ ಟೆನ್ಷನ್ನಲ್ಲಿರ್ತೀನಿ ಭೌಡಿ ಭೌಡಿ ಜಂಪರ್ದಾಗ ಭೌಡಿ ಭೌಡಿ ಗಾಡಿ ಗಾಡಿ ಸುಮ್ಮನೆ ಹೊಡಿಯೋ ಗಾಡಿ ಬಾಗಲಕೋಟೆ ಬಟ್ಟಾಡಿನ್ಯಾಗ ತಾಳ ಕಡೆ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬಾಗಲಕೋಟೆ ಬಟ್ಟಾಡಿನ್ಯಾಗ ನಿಂತಾಳ ಕಡೆ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಒಳದಂಗ ಚಿನ್ನ ಅಂತಿದ್ದಿರಣ್ಣ ಕೋಲಾರದ ಮೀನ ಕಾಶ್ಮೀರ ಹಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಒಳದಂಗ ಚಿನ್ನ ಅಂತಿದ್ದಿರಣ್ಣ ಕೋಲಾರದ ಮೀನ ಮುತ್ತಿನೊಳಗ ಮೆತ್ತಾಗ ಮಾಡಿದಿ ಕರೆ ಹೇಳ ನೀನ ಬರ್ತಿಗಿಲ್ಲ ಬೆನ್ನ ಡಿಂಗ್ ಚಕ್ಕ 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 ಕತ್ತಲಲ್ಲಿ ಬೆಳಕ ಕಂಡೇನು ನನ್ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೇನು ಕತ್ತಲಲ್ಲಿ ಬೆಳಕ ಕಂಡೇನು ನನ್ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೇನು ಮಾವನ ಮಗಳು ನೀನು ಹತ್ತಿರ ಬಂದಾಗ ಮುತ್ತಿನಂತ ಬೆಳಕ ಕಂಡೇನು ನನ್ನಾನೆ ನಾನು ಕತ್ತಲಲ್ಲಿ ಬೆಳಕ ಕಂಡೇನು ನನ್ನಾನೆ ನಾನು ಬೆಂಕಿಯಲ್ಲಿ ತಂಪು ಕಂಡೇನು ಜಿಗದ ಬಂದೈತಿ ನನ್ನ ಹೋರಿ ಜಪ್ತ ತಂದೈತಿ ಕಾರುಣ್ಣಿಕರಿ ಜಿಗದ ಬಂದೈತಿ ನನ್ನ ಹೋರಿ ಜಪ್ತ ತಂದೈತಿ ಕಾರುಣ್ಣಿಕರಿ ಅಡ್ಡ ನಿಲ್ಬೇಡ ದಾರ್ಯಾಗ
ಪೂಡಿ ಹರ್ಕೊಂಡು ನಿನ್ನ ತೋಡಿ ಹುಡುಗಿ ಅದುತ್ತ ನಿನ್ನ ತೋಡಿ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಡುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಹಾಡುವೆ ಆಲಿಂಗದ ಸಿಂಗಾರಿ ವೈಢಂಕಿನ ವೈಯಾರಿ ಆಲಿಂಗದ ಸಿಂಗಾರಿ ವೈಢಂಕಿನ ವೈಯಾರಿ ಕವಿಗಳಿಗೆ ರಸದಿಗಳಿಗೆ ಇನ್ನಂದ ಚಂದನ ಕರಂದ ಈ ನನ್ನ ಕಣ್ಣಾಡಿ ಈ ನನ್ನ ಮನದಾಣಿ ಈ ನನ್ನ ಕಣ್ಣಾಡಿ ಈ ನನ್ನ ಮನದಾಣಿ ಹುಡುಗಿ ನನ್ನ ಪ್ರಾಣ ಕಣೆ ತಂ 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 ನನ್ನೇ ಹೃದಯ ಹಿಡಿಯುತ್ತಿದೆ ಹಾಡಿದೆ ನನ್ನಿದೆಯ ರಾಗ ನನ್ನಿದೆಯ ವೀಣೆ ಗಲ್ 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 ರಾಗಕ್ಕೆ ತಂ ನಂ ತಂ ನಂ ತಂ ನಂ ತಂ ನಂ ಮೇಳಕ್ಕೆ ಮೊದಲ ಕೋಟೆ ಬಟ್ಟಾಂಡಿನಾಗ ನಿಂತಾಳ ಕಡಿ ಬಿಡಿಕೆ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಮಾನ್ ಡೈರೆಕ್ಟರ್ ನೋಡಿ ಇದರ ಕ್ಯಾರೆಕ್ಟರ್ ಕಮಾನ್ ಡೈರೆಕ್ಟರ್ ನೋಡಿ ಇದರ ಕ್ಯಾರೆಕ್ಟರ್ ಶಂಕರ ಮಚ್ಚಿಡ್ದು ನಿಂತ್ರೆ ಇವನು ಹುಚ್ಚತ್ತು ಕುಳಿತಾರೋ ಮಚ್ಚಿಡ್ದು ನಿಂತ್ರೆ ಇವನು ಹುಚ್ಚತ್ತು ಕುಳಿತಾರೋ ನಿನ್ನ ಮುಂದೆ ಎಲ್ರ ಬಚ್ಚಕನನ್ನ you come today come tomorrow ಇಂದು ಶ್ರಾವಣ ಸೋಮವಾರ ಅಂದರೆ ನಾ ಮುಟ್ಟಿದ್ದೆಲ್ಲ ಚಿನ್ನವಾಗುವ ದಿನ. ಈ ಶುಭ ದಿನದೆಂದು ಒಂದು ಸುಂದರ ಜಿಂಕೆಯನ್ನು ಅಪ್ಪಿ ಮುದ್ದಾಡಿದಾಗಲೇ ನನ್ನ ಹುಟ್ಟುಹಬ್ಬಕ್ಕೆ ಕಳೆ ಬರುವುದು. ಈ ಊರಿನ ಶ್ರೀಮಂತ ಪ್ರತಾಪನ ತಂಗಿ ಕವಿತಾ ರೂಪದಲ್ಲಿ ತಿದ್ದಿ ತೀಡಿದ ಕರ್ಪೂರದ ಗೊಂಬೆ. ಇನ್ನು ಅವಳ ಕಣ್ಣುಗಳು ಮಿನುಗುವ ನಕ್ಷತ್ರದಂತೆ, ಇನ್ನು ಅವಳ ಚಂದನದ ಗಿಣಿಯಂತೂ ಮೂಗು ನೋಡಿದರೆ ಸಾಕು. ಇಲ್ಲಿ ಕುಳಿತಿರೋ 80 ವರ್ಷದ ಮುದುಕರಿಗೂ ಸಹ ಅವಳ ಮೇಲೆ ಕಾಮದ ಪಿತ್ತ ನೆತ್ತಿಗೇರುತ್ತದೆ. ಅದಕ್ಕೋಸ್ಕರ ನನ್ನ ಅಂಗಾಂಗ ರಕ್ಷಕರನ್ನು ಹೇಳಿಕೊಳ್ಳುತ್ತೇನೆ, ಅವಳನ್ನು ಎತ್ತಿ ಹಾಕಿಕೊಂಡು ಬಾ ಅಂತ. ಯಾವಾಗಲೂ ಆರಿದ ಅಡಿಗೆ ಉಂಡರೆ ಹೊಟ್ಟೆಗೆ ಹಿತ. ಹಾಗೆ ಒಂದು ಹೆಣ್ಣು ಜಿಂಕೆಯನ್ನು ಮುದ್ದಿಸಬೇಕಾದರೆ ಅವಸರ ಪಡಬಾರದು. ಕವಿತಾ ಅಂತೂ ನನ್ನ ಆಸೆಯಂತೆ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ಪ್ರತಾಪ್ ನಾನು ನಿನ್ನ ಮನೆಗೆ ಬಂದಿರುವುದು ಒಂದು ಉದ್ಯೋಗ ಹುಡುಕಿಕೊಂಡಲ್ಲ, ನಿನ್ನ ತಂಗಿ ಕವಿತಳ ರೂಪಕ್ಕೆ ಬರಲಾಗಿ. ಕವಿತಾ ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ಶ್ವಾಸವನ್ನು ಗಳಿಸಿಕೊಂಡು ನಂತರ ಜಿಂಕೆಯಂತೆ ಓಡಾಡುತ್ತಿರುವ ನಿನ್ನನ್ನು ನನ್ನ ಕೈವಶ ಮಾಡಿಕೊಂಡು ನಿಮ್ಮಣ್ಣ ಎಳೆಯುತ್ತಿರುವ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರದ ಗೊಂಬೆಯನ್ನಾಗಿ ಮಾಡಿಕೊಂಡು ನಿನ್ನಿಂದಲೇ ನಿಮ್ಮಣ್ಣನ ಸರ್ವಾಸ್ತಿ ಎತ್ತಿ ಹಾಕಿ ಕೊನೆಗೆ ನಿಮ್ಮಿಬ್ಬರಣ್ಣ ತಂಗಿಯರನ್ನು ಕೈಲಾಸಕ್ಕೆ ಕಳಿಸಿ
ನಿಮ್ಮಣ್ಣನ ಶ್ರೀಮಂತಿಕೆಯ ಸಿಂಹಾಸನದ ಮೇಲೆ ನಾ ಮೆರೆಯದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಸರ್ದಾರ್ ಪ್ರದೀಪನೇ ಅಲ್ಲ. ನೆನೆಸುವಾಗಲೇ ನನ್ನ ರಮಣಿ ಬಂದೇ ಬಿಟ್ಟಳು. ಈ ಪಕ್ಕ ಬಲಿತ ಹಕ್ಕಿಯನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಹುಲಿ ಹಸಿದುಕೊಂಡು ಜಿಂಕೆ ಹತ್ತಿರ ಬೇಟೆ ಆಡಲು ಹೋಗುತ್ತದೆ. ಆದರೆ ಈ ಜಿಂಕೆ ಈ ಹುಲಿ ಹತ್ತಿರ ಬಂದಿದೆ ಎಂದರೆ ಈ ಬೇಟೆ ನಂದು. ಕವಿತಾ, ಓಹೋ, ಯಾರು? ಓ, ನೀವಾ? ನನ್ನನ್ನು ನಿಲ್ಲಿಸಿದ ಕಾರಣ? ನಿಲ್ಲಿಸಿದ ಕಾರಣ ಶ್ರೀಮಂತಿಕೆಯ ಸೊಕ್ಕನ್ನು ಮೈ ತುಂಬ ತುಂಬಿಕೊಂಡು ಹೊರಮರೆಯಲ್ಲಿ ಜಿಂಕೆಯಂತೆ ಕಾಲ ಕಳೆಯುತ್ತಿರುವ ಈ ನಿನ್ನ ಒಂಟಿ ಜಿಂಕೆಯ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ನಿನ್ನ ಒಂಟಿತನವನ್ನು ನೀವು ಆರಿಸಬೇಕೆಂದು ನಿಲ್ಲಿಸಿದೆ. ನೋಡಿ, ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಬಾ, ಬಾಯಿ ಮುಚ್ಚಿಕೊಂಡು ದಾರಿ ಬಿಟ್ಟು ಹೊರಟು ಹೋಗಿ. ಬಾಯಿ ಮುಚ್ಚಿಕೊಂಡ ಏ ಹುಚ್ಚು ಹೆಂಡೆ, ಬಾಯಿ ಮುಚ್ಚಿಕೊಂಡು ಹೋಗಲು ಬಂದಿಲ್ಲಲೇ ಕವಿತಾ. ನಿನ್ನಂತ ಚಂದುಳ್ಳಿ ಚಲುವೆಯರ ಜೊತೆ ಮುದ್ದಾಡಲು ಬಂದಿದ್ದೇನೆ. ದೂರ ಸರಿದು ನಿಂತು ಮಾತನಾಡೋ ನೀಚ. ನಿಮ್ಮಂತ ಬಂಡರು ನನ್ನಂತ ಶ್ರೀಮಂತ ಕುಮಾರಿಯನ್ನು ಮುಟ್ಟಲು ಬಂದಿದ್ದೆ. ಆದರೆ ನಿನ್ನನ್ನು ಹುಚ್ಚು ನಾಯಿ ತರ ಹೊಡೆದುಕೊಳ್ಳುತ್ತಾರೆ ಈ ಸಮಾಜದ ವೀರಗರ್ಭಿಯರು. ಸಮಾಜ ಲೇ ಕವಿತಾ, ಕೇಳು ನಿನ್ನ ಸಮಾಜದ ಗರತಿ ಗಂಗವ್ವನವರ ಯಥಾಕಥೆಯನ್ನು. ತಾ ಬಯಸಿದ ಮಿಂಡನೊಂದಿಗೆ ಸುಖಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಿಯಾಗುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡನನ್ನೇ ಕೊಂದ ಕಟುಕ ಹೆಣ್ಣುಗಳೆಷ್ಟಿಲ್ಲಲೇ. ಇದೇ ಈ ನಿನ್ನ ಹಾಳು ಸಮಾಜದಲ್ಲಿ ಊರಿಗೆ ಹೋಗುತ್ತೇನೆಂದು ಹೇಳಿ ಹಗಲು ಹೊತ್ತಿನಲ್ಲಿ ಬ್ಯಾಟಿಂಗ್ ಸಿನಿಮಾ ನೋಡಿಕೊಂಡು ಕತ್ತಲಾಗದಿದ್ದಂತೆ ತಮ್ಮ ತಮ್ಮ ಮಿಂಡರನ್ನು ಕರೆದುಕೊಂಡು ಪ್ರೇಮ ಸಲ್ಲಾಪಾಡುವ ಬಂಡ ಹೆಣ್ಣುಗಳಷ್ಟಿಲ್ಲಲೇ ಕವಿತಾ. ಇದೇ ಈ ನಿನ್ನ ಹೊಲಸು ಸಮಾಜದಲ್ಲಿ ಆದರ ಮಾಡಿ ಗರ್ಭವತಿಯಾಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಕೂಸನ್ನು ಎತ್ತು ಗುಡ್ಡ ಗುವಾರದಲ್ಲಿ ಒಗೆಯುವುದಲ್ಲದೆ ಕೂಸಿನ ಮೇಲೆ ಕಲ್ಲೊಗೆದು ಕೂಸನ್ನು ಕೊಂದ ಕಟುಕ ಹೆಣ್ಣುಗಳಷ್ಟಿಲ್ಲಲೇ. ಇದೇ ಈ ನಿನ್ನ ಸಮಾಜದಲ್ಲಿ ಗಂಡನಿಗೆ ಕೈ ಕೊಟ್ಟು ಮಿಂಡನ ಜೊತೆ ತಿರುಗಾಡುವ ಬಿಡಾಡಿ ಹೆಣ್ಣುಗಳಷ್ಟಿಲ್ಲಲೇ ಕವಿತಾ. ಈ ನಿನ್ನ ಸಮಾಜದಲ್ಲಿ ನೋಡು, ಒಂದು ಹೆಣ್ಣಿಗೆ ಈ ರೀತಿ ಹೀಯಾಳಿಸಿ ಮಾತನಾಡುತ್ತಿರುವ ನೀನು ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರಬಹುದು ಹುಚ್ಚು ಸೊಳ್ಳೆ ಮಗನೇ. ಏಯ್ ಸುಬ್ಬಿ, ಜಡೆಗೆ ಮಲ್ಲಿಗೆ ಮುಡಿದು ಮುದುರಿ ತಿಕ್ಕೋ ಹೆಣ್ಣು ನೀನು. ನಿನಗ ಇಷ್ಟು ಸೊಕ್ಕಿರಬೇಕಾದ್ರ ಇನ್ನು ತೊಡೆ ತಟ್ಟಿ ಮೀಸತ್ತಿರುವ ಗಂಡಸು ನಾನು. ನನಗೆಷ್ಟಿರಬೇಡ. ಏನೋ ಒಂಟಿ ಹೆಣ್ಣು ಸಿಕ್ಕಿದೆ ಅಂತ ಕೇಳಿದೆ. ಬರೋ ಮರ್ಜಿ ನಿನಗೂ ಇಲ್ಲ, ಬಿಡೋ ಮರ್ಜಿ ನನಗೂ ಇಲ್ಲ. ಏ ಕವಿತಾ, ಸಿಂಹದಂತೆ ಗರ್ಜಿಸಿ ಬೇಟೆ ಆಡಬೇಕೆಂದು ಬಂದ ಈ ಕಾಳಿಂಗ ಸರ್ಪವನ್ನು ಕೆಣಕುವೆಯ ಬಂಡ ಹೆಣ್ಣೆ. ಹೇ ಬರಲೇ ಬಾ.
ಬಳಸಿ ನನಗೆ ಹೆದರಿಸಿದ್ದೇನು? ಜುಜುಬಿನಿಂದ ಚಾಕುಗೆ ಹೆದರಣ್ಣ ಅಲ್ಲ ಈ ಕವಿತಾ. ನೋಡು, ನೀನು ಇದೇ ರೀತಿ ಹಾರಾಡಿದ್ದೆ ಆದರೆ ನಿನ್ನನ್ನು ಕೊಲ್ಲಲು ಚಂಡಿ ಚಾಮುಂಡಿ ಆಗಬೇಕಾಗುತ್ತದೆ. ಚಂಡಿ ಚಾಮುಂಡಿ ಚಂಡಿ ಚಾಮುಂಡಿ ಎಂದು ಹಾರಾಡಿ ಬಂದ ನಿನ್ನಂತ ಎಷ್ಟೋ ಹೆಣ್ಣುಗಳು ತಮ್ಮ ಶೀಲ ಕಳೆದುಕೊಂಡಿದ್ದಾರೆ ಈ ಸರ್ದಾರ್ ಪ್ರದೀಪನ ಕೈಯಲ್ಲಿ. ಅಂತದ್ರಲ್ಲಿ ನೀನ್ಯಾವ ಲೆಕ್ಕಲೇ? ಏ ಹೊಲ ಸುತ್ತಿನುವ ಹೇಸಿಗೆ ಕುಲದವನೇ, ಮನಸ್ಸಿಲ್ಲದ ಒಂದು ಹೆಣ್ಣಿಗೆ ಈ ರೀತಿ ನೀನು ಒತ್ತಾಯಿಸಿದ್ಯಾ ಆದರೆ ನಿನ್ನನ್ನು ಚಪ್ಪಲೆ ತಗೊಂಡು ನೆತ್ತಿ ಕೆತ್ತುವವರೆಗೆ ಹೊಡೆಯುತ್ತಾರೆ. ಜೋಕೆ ಕವಿತಾ, ಸಿಂಹದಂತೆ ಗರ್ಜಿಸಿ ಬೇಟೆ ಆಡಬೇಕೆಂದು ಬಂದ ಈ ಕಾಳಿಂಗ ಸರ್ಪವನ್ನು ಕೆಣಕುವೆಯ ಬಂಡ ಹೆಣ್ಣೆ. ಬರಲೇ ಬಾ. ಕೈ ಬಿಟ್ಟು ಮಾತನಾಡೋ ಕತ್ತೆ. ಹಿಂದೆ ಮಹಾಭಾರತದಲ್ಲಿ ದೃಷ್ಟ ದುಶ್ಯಾಸನ ಸೀರೆಯನ್ನು ಸೆಳೆಯುವಾಗ ಅವರನ್ನ ಶ್ರೀಕೃಷ್ಣ ಪರಮಾತ್ಮ ಬಂದು ಅವಳನ್ನು ಕಾಪಾಡಲಿಲ್ಲವೇ? ಹಾಗೆ ನೀ ಏನಾದರೂ ನನ್ನನ್ನು ಮುಟ್ಟಲು ಬಂದಿದ್ದೆ ಆದರೆ ಆ ದೇವ ಬಸವೇಶ್ವರ ನನ್ನನ್ನು ಕಾಪಾಡಲು ಒಬ್ಬ ಸೂರ್ಯನನ್ನು ಕೊಟ್ಟು ಕಳಿಸುತ್ತಾನೆ. ದೇವರ ಈ ಕಲಿಯುಗದ ಕಲಿಕಾಲದ ಶ್ರೀಮಂತರ ಯುಗದಲ್ಲಿ ಎಲ್ಲಿದ್ದಾನೆ ಆ ನಿನ್ನ ದೇವರು? ಹಾಗಾದರೆ ಬಂದು ಕಾಪಾಡಲಿ ಆ ನಿನ್ನ ಕಲ್ಲು ದೇವರು. ನಾನು ನೋಡೇ ಬಿಡುತ್ತೇನೆ. ನೋಡು, ನಿಮ್ಮಂತ ಕುಣ್ಣಿಗಳ ಮದ ಇಳಿಸಿ ಎಲ್ಲ ಸೇರಿ ರಕ್ತ ಕುಡಿಯಲು ಒಬ್ಬ ಸೂರ ಬಂದೇ ಬರುತ್ತಾನೆ. ಈ ಜಗ ಮೆಚ್ಚಿದ ಮಗನಾಗಿ ಎಲ್ಲಿ ಒಕ್ಕ ಪುಂಡ ಹುಲಿಯಾಗಿ ಎಲ್ಲಿ ಒಕ್ಕ ಪುಂಡ ಹುಲಿಯಾಗಿ ಲೇ ಕವಿತಾ, ನಿನ್ನ ಮುಂದೆ ಈ ಭಯಂಕರವಾದ ಎಬ್ಬುಲಿ ಇರುವಾಗ ಮತ್ತಾವ ಹುಲಿ ಬಂದು ನಿನ್ನ ಕಾಪಾಡುತ್ತದೋ ಕಾಪಾಡಲಿ. ಅವನಲ್ಲಿ ಗಂಡಸ್ತನದ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ ನಿನ್ನ ಶೀಲವನ್ನು. ಮುಗಿಯಿತು ನಿನ್ನ ಶೀಲದ ಗತಿ. ಕಮಾನ್. ನನ್ನ ಮಗನೇ ಪ್ರದಿಯ, ಮೊದಲು ಕೈ ಬಿಡು ಈ ಶ್ರೀಮಂತ ಕುಮಾರಿಯನ್ನು. ಹೇಳ್ಬೇಡ ಭಿಕಾರಿ ನನ್ನ ಮಗನೇ. ಈ ಪ್ರತಿಯಂತ್ರನ ಮಿಂಚು ಅಂಜಿನ ಕಪಟ ಕಾರೋಸ್ತರದಲ್ಲಿ ಸಿಲುಕಿದವನು ಯಾರದೇ ನೀ ಕತ್ತೆ? ತಿರುಕ ಅಲ್ಲಲೇ ಹೊರಕ. ಹೇಸಿಗೆ ತಿನ್ನುವ ನಿಮ್ಮಂತ ಹನ್ನೆ ನನ್ನ ಮಕ್ಕಳನ್ನು ಹೊತ್ತು ಬುದ್ಧಿ ಕಲಿಸಲು ರೊಚ್ಚಿಗೆದ್ದು ಬಂದಿರುವ ನಿನ್ನ ಪಾಲಿನ ಯಮ ಧರ್ಮ. ಯಮ ಲೇ ಯಮ, ದಂಡಿಗೆ ಎದರಲಿಲ್ಲ, ದಾಳಿಗೆ ಎದರಲಿಲ್ಲ. ಯಾವ ದೊಡ್ಡ ನಾಯಕ ನನ್ನ ಮಗನಿಗೂ ಎದರಲಿಲ್ಲ ಈ ಪ್ರದೀಪ. ಬರೀ ಯಮಷ್ಟೇ ಅಲ್ಲಲೇ, ಹೇಸಿಗೆ ತಿನ್ನುವ ನಿಮ್ಮಂತ ಹಂದಿ ನನ್ನ ಮಕ್ಕಳನ್ನು ಕಳ್ಳ ಕದಿಮರ ರಕ್ತ ಕುಡಿಯಲು ಜಗ ಮೆಚ್ಚಿದ ಮಗನಾಗಿ ಬಂದಿರುವನು ಎಲ್ಲಿ ಒಕ್ಕ ಪೊಂಡ ಹುಲಿಯಾಗಿ. ಎಲ್ಲಿ ಒಕ್ಕ ಪುಂಡ ಹುಲಿ? ಗಲ್ಲಿಗೊಬ್ಬನೇ ಹುಲಿ, ಊರಿಗೊಬ್ಬನೇ ಹುಲಿ, ದೇಶಕ್ಕೊಬ್ಬನೇ ಹುಲಿ, ರಾಜ್ಯಕ್ಕೊಬ್ಬನೇ ಹುಲಿ. ಅವರೆಲ್ಲರಿಗೂ ಹುಲಿ ಎಬ್ಬುಲಿ ಈ ರಾಜ ಹುಲಿ. ಏ ಅರ್ಜುನ, ನಿನ್ನಂತ ಎಷ್ಟೋ ಸೂರಾದಿಸೂರ ಹುಲಿಗಳು ಈ ಪ್ರದೀಪನ ಸೇಡಿನ ಗೊಡ್ಡೆಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡಿ ಕಾಲ ಕಳೆಯುತ್ತಿರುವಾಗ ನೀನ್ಯಾವ ಹುಲಿಲೇ ಕಚ್ಚುಡ? ಕಚ್ಚುಡ ನನ್ನ ಮಗನೇ, ಸುಮ್ಮನೆ ನನ್ನೆದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡ.
ಈ ಚಂದುಳ್ಳಿ ಚೆಲುವೆಯನ್ನು ನನಗೆ ಒಪ್ಪಿಸಿ ಇಲ್ಲಿಂದ ಜಾಗ ಖಾಲಿ ಮಾಡು ಮಗನೇ. ಇವಳನ್ನು ಬಿಟ್ಟು ಕೊಟ್ಟು ಹೊರಟು ಹೋಗಲು ನಾನೇನು ಕೈಲಾಗದ ಹೇಗೆ ಗಂಡಸಲ್ಲಲೇ ಪ್ರದಿಯ. ಹೆಣ್ಣಿನ ಮೇಲೆ ಕಾಮದ ಕಣ್ಣಿಟ್ಟ ನಿಮ್ಮಂತ ರಾಕ್ಷಸರ ಕಣ್ಣು ಕಿತ್ತಿ ಅವರೆದೆಯ ಬಿಸಿ ರಕ್ತ ಕುಡಿಯಲು ಬಹದ್ದೂರನಾಗಿ ಬಂದಿರುವನು ಈ ಅರ್ಜುನ. ಅರ್ಜುನ ಲೇ ಅರ್ಜುನ, ಇದೇ ರೀತಿ ನೀ ನನಗೆ ಎದುರಾಡಿದರೆ ನಿನ್ನ ಏನು ಮಾಡುತ್ತೀನೋ ನನಗೆ ಗೊತ್ತಿಲ್ಲ. ನೀನ ಕಾರಣವಾಗಿ ಈ ಪ್ರದೀಪನನ್ನು ಕೆಣಕಿಸಿಡಿದೆಬ್ಬಿಸಬೇಡ. ಇದು ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಯು ಗೆಟ್ ಔಟ್. ಈ ಅರ್ಜುನನಿಗೆ ಗೆಟ್ ಔಟ್ ಎಂದು ಹೇಳುವ ಚಂಡ ಕುನ್ನಿಯೇ, ನೀನು ನಿಜವಾಗಿಯೂ ದಮ್ಮಿದ್ದ ಗಂಡಸೇ ಆಗಿದ್ದರೆ ಬಾರಲೇ ಗಂಡಸಾಗಿ ಮುಂದಕ್ಕೆ ಇವಳ ಕೈ ಮುಟ್ಟಲು. ಗಂಡಸ ಲೇ ನನ್ನ ಗಂಡಸ್ತನಕ್ಕೆ ಸವಾಲ್ ಹಾಕುವ ಕೆಟ್ಟ ಕುಂದೆ, ಇನ್ನು ಸ್ವಲ್ಪ ಹೊತ್ತು ತಡವಾಗಿ ಬಂದಿದ್ದರೆ ಇವಳ ಗತಿ ಏನಾಗುತ್ತಿತ್ತು ಗೊತ್ತಾ? ಏ ಅರ್ಜುನ, ಯಾರ ಹತ್ತಿರ ಮಾತನಾಡುತ್ತಿದೆ ಅನ್ನೋದು ನಿನಗೆ ನೆನಪಿರಲಿ ಮಗನೇ. ಲೇ ಅರ್ಜುನ, ಇವಳೇನು ನಿನ್ನ ಅತ್ತೆಯ ಮಗಳ? ಇಲ್ಲ, ನೀನೇನು ಇವಳ ಮಾವನ ಮಗನ? ಮೇಲಾಗಿ ನೀನೇನು ಇವಳ ಕೈ ಹಿಡಿಯುವ ರಾಜನ? ಇದೇ ನಿನ್ನ ಶೂರತನ ಎದೆಗಾರಿಕೆಯಲ್ಲಿ ತಾಕತ್ತಿದ್ದರೆ ಹಿಂದೆ ನೀ ಚಿಕ್ಕವನಿರುವಾಗ ಆಡಾಗಲಿನಲ್ಲಿ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಬಂಡ ಪುಂಡರಿಗೆ ತೋರಿಸಬೇಕಿತ್ತಲೇ ಈ ನಿನ್ನ ಕೊಟ್ಲಿಯ ತೂರಾಟವನ್ನು. ಲೇ ಪ್ರದಿಯ, ಮರೆತು ಹೋದ ನನ್ನ ಮನೆಯ ಸುಟ್ಟ ವಿಷಯವನ್ನು ಮತ್ತೆ ಎತ್ತಿ ಉರಿಯುತ್ತಿರುವ ಬೆಂಕಿಯಲ್ಲಿ ಮತ್ತಷ್ಟು ತುಪ್ಪ ಚೆಲ್ಲಿ ಉರಿ ಹಚ್ಚಿಬಿಟ್ಟೆಯ ನನ್ನ ಹೊಟ್ಟೆಯಲ್ಲಿ. ನನ್ನ ಸೇಡಿನ ಕೆಂಡ ಬೇಕಾದರೆ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚಿದರೆ ಕ್ಷಣದಲ್ಲಿ ಅವರ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ನಾ ಮೆಟ್ಟುವ ಮೆಟ್ಟಿನ ಸರಮಾಲೆ ಹಾಕಿ ಹೆಣ್ಣು ಹುಲಿಗಳ ಗದ್ದಲದಲ್ಲಿ ಇದೊಂದು ಸಿಂಹದ ಮರಿ ಒಕ್ಕ ಪಂಡ ಹುಲಿ ಅನಿಸಿಕೊಳ್ಳದಿದ್ದರೆ ನಾನೇಕೆ ಹುಟ್ಟಬೇಕು ಸೇಡಿಗಿಳಿದ ಅರ್ಜುನನಾಗೆ. ಸೇಡಿಗಿಳಿದ ಅರ್ಜುನನಾಗೆ? ಲೇ ಅರ್ಜುನ, ಬೆಂಕಿ ಜೊತೆ ಹಾಡಿದ್ರೆ ಸುಟ್ಟೋಗ್ತೀಯ, ನೀರಿನ ಜೊತೆ ಹಾಡಿದ್ರೆ ಮುಳುಗೋಗ್ತೀಯ. ಈ ಸಿಂಹದ ಮರಿ ಪ್ರದೀಪನ ಜೊತೆ ಬಂದರೆ ಸತ್ತು ಹೋಗ್ತೀಯ. ಲೇ ಪಡಬಿಕಾರಿ ನನ್ನ ಮಗನೇ. ಲೇ ಅರ್ಜ, ಇಂದು ನೀವಳನ್ನು ಕಾಪಾಡಿದೆ ಎಂದು ಮಾತ್ರಕ್ಕೆ ನೀನೇನು ದೊಡ್ಡ ಪಾಳೆಗಾರನೆಂದು ತಿಳಿಯಬೇಡಲೇ ಬಚ್ಚ. ಹಿಂದಿಲ್ಲ ನಾಳೆಯಾದರೂ ಇದರ ಸೇಡು ಈ ಪ್ರದೀಪ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ರಸಿಕರ ರಾಜ ಪ್ರದೀಪನೇ ಅಲ್ಲ. ಲೇ ಕವಿತಾ, ಇಂದು ಈ ಮಗ ಬಂದನೆಂದು ಬಚಾವಾದೆ ಎಂದು ತಿಳಿಯಬೇಡ. ಇನ್ನು ಮುಂದೆ ಈ ಪ್ರದೀಪನ ತೋಳ ತೆಕ್ಕೆಯಲ್ಲಿ ಬಿದ್ದು ಮುದ್ದಾಡಲೇಬೇಕು. ನಾನಿನ್ನ ಬಿಡಲಾರೆ ಹೋಗಲೇ ಹೋಗು. ನಿನ್ನಂತ ಶಂಡರ ಗೊಟ್ಟು ಬೆದರಿಗೆ ಎದುರುವ ಹೇಳಿ ಗಂಡಸಲ್ಲ ಈ ಅರ್ಜುನ. ಸಮಯಕ್ಕೆ ಸರಿಯಾಗಿ ಬಂದು ಆ ಮೂರ್ಖನಿಂದ ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು.
ಇರಲಿ, ನಾನಿನ್ನು ಬರುತ್ತೇನೆ. ನಿಲ್ಲು ಅರ್ಜುನ, ನಿಲ್ಲು. ನೋಡು, ಅಂದು ನಮ್ಮ ಮನೆಯಲ್ಲಿ ಕೋಪದಲ್ಲಿ ನಿಮ್ಗೆ ಮಾತಾಡಿದ್ದು, ಬಾಯಿಗೆ ಬಂದಂತೆ ಮಾತನಾಡೋದು ತಪ್ಪಾಯ್ತು. ಪ್ಲೀಸ್ ನನ್ನನ್ನು ಕ್ಷಮಿಸಿ ಬಿಡಿ. ಶ್ರೀಮಂತರು ಈಗಿನ ಕಲಿಯುಗದ ಕಲಿಕಾಲದಲ್ಲಿ ನಮ್ಮಂತ ಬಡವರಿಗೆ ಹೇಗೆ ಮಾತನಾಡುತ್ತಾರೆಯೋ, ನೀವು ಅದೇ ರೀತಿ ಮಾತನಾಡಿದ್ದೀರಿ ಅಷ್ಟೇ. ಅದರಲ್ಲಿ ತಪ್ಪೇನಿದೆ ಹೇಳಿ? ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ? ಅರ್ಜುನ, ದಯವಿಟ್ಟು ಹಾಗೆಲ್ಲ ಚುಚ್ಚಿ ಮಾತನಾಡಿ ನನ್ನ ಮನಸ್ಸನ್ನು ನೊಂದಿಸಬೇಡಿ. ಪ್ಲೀಸ್ ಅದನ್ನೆಲ್ಲ ಮರೆತು ನನ್ನನ್ನು ಕ್ಷಮಿಸಿ. ಹೌದು, ಅಂದ ಹಾಗೆ ನನ್ನೊಂದು ಮಾತನಾಡಿಸ್ಕೊಡ್ತೀರಾ? ಅದೇನೆಂದು ಹೇಳಿ. ಈ ಬಡವನಿಂದ ಆಗೋದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ನೋಡಿ ಅರ್ಜುನ, ನಿಮ್ಮ ಸತಿ ಅಂತ ಸ್ವೀಕರಿಸಿ ನಿಮ್ಮ ಮನೆಯನ್ನು ತುಂಬಿಸ್ಕೊಳ್ತೀರಾ? ಏನು ಮಾತನಾಡುತ್ತಿರುವೆ ಕವಿತಾವರೇ? ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುತ್ತಿರುವ ಈ ಕಡು ಬಡವನಿಗೂ ಚಿನ್ನದ ತೋಟಿನಲ್ಲಿ ಕೈ ತೊಳೆಯುತ್ತಿರುವ ಶ್ರೀಮಂತ ಕುಮಾರಿಗೂ ಎಲ್ಲಿಯ ಹೊಂದಾಣಿಕೆ? ಎಷ್ಟೇ ಆದರೂ ನಾವು ಬಡವರು, ನೀವು ಕುಬೇರರು. ನೋಡಿ, ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡಿದ್ರು ತಿನ್ನುವುದು ಅದೇ ಅನ್ನ, ಬಂಗಾರದ ತಟ್ಟೆಯಲ್ಲಿ ಊಟ ಮಾಡಿದ್ರೆ ತಿನ್ನುವುದು ಅದೇ ಅನ್ನ ಅಲ್ಲವೇ? ಏನೋ ಆಗ್ಲಿ, ಶ್ರೀಮಂತರೇ ಆಗ್ಲಿ ಬಡವರೇ ಆಗ್ಲಿ, ಗಂಡು ಗಂಡೇ ತಾನೆ. ನೋಡಿ, ನಿಮ್ಮ ಧೈರ್ಯ ಸಾಹಸವನ್ನು ನೋಡಿ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಪ್ಲೀಸ್ ನನ್ನನ್ನು ನಿಮ್ಮ ಸತಿ ಅಂತ ಸ್ವೀಕರಿಸಿ. ನಿಮ್ಮ ಕಾಲಿಗೆ ಎದ್ದೇಳು ಕವಿತಾ, ಎದ್ದೇಳು. ಆದರೆ ನೀನಾಡುವ ಮಾತು ನಾನು ನಿಜವೆಂದು ನಂಬಲಿ. ಇದರಲ್ಲೇನು ಮೋಸವಿಲ್ಲ ತಾನೆ? ಮೋಸ ಇಲ್ಲ ಅರ್ಜುನ, ನನ್ನ ಕುಲದೇವರಾಣಿಗೂ ಸತ್ಯ. ನನ್ನನ್ನು ನಂಬು. ಆಗಲಿ, ನನ್ನ ತಂದೆ ಬೀರಲಿಂಗೇಶ್ವರನ ಇಚ್ಛೆಯಂತೆಯೇ ಆಗಲಿ. ಆಯ್ತು ರಾಜ. ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಹೃದಯ ರಾಜದಿ ನಿನಗೆ ಪಟ್ಟಾಭಿಷೇಕ, ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ. ನನ್ನ ಸಿರೆ ನಿನಗೆ ಧೂಪ, ಗುಡಿನೋಟ ನಂದ ದೀಪ, ಗುರುನಗಿಯೇ ದಿವ್ಯ ಆರತಿ, ನಂದ ದೀಪ, ನಿನಗೆ ಮುಳ ತೀರ ನಾಳೆ ಶವ ನೀರೇ ರಾಧಿಕೆ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಹೃದಯ ರಾಜದಿ ನಿನಗೆ ಪಟ್ಟಾಭಿಷೇಕ, ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ. ಅರ್ಚನೆಗೈದೆ ಕುಂಕುಮ, ಹಿಂದುತ ಪ್ರೇಮ ಸಂಗಮ, ಪೂಜೆಗೆ ತಂದೆ ಹರಿಸಿನ ಇನ್ನೊಲುಮೆ ಪ್ರೇಮ ಗಾನ. ಇಡೀ 3 ಗಂಟಲು ತುಡಿಸದ ದಿವ್ಯ ನಂಟನು, ಪಾವನ ಈ ಬಂಧನ ಇದು ತುಂಬಾ ನಿನ್ನ ಗಾನ. ಗೆಳತಿ ಇದೆ ಮನಸ್ಸು ಮನಸ್ಸು ಸೇರಿ ಮಿಡಿದ ರಾಗ ಮಾಲಿಕ. ನನ್ನ ಪ್ರೀತಿ ದೇವಿ ನಿನಗೆ ಕ್ಷೀರಾಭಿಷೇಕ, ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ನನ್ನ ಹೃದಯ ರಾಜದಿ ನಿನಗೆ ಪಟ್ಟಾಭಿಷೇಕ, ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ.
ಪ್ರೇಮ ಸಂಗಮ ಪೂಜೆಗೆ ತಂದೆ ಹರಿಸಿದ ಇನ್ನೊಲುಮೆ ಪ್ರೇಮ ಗಾನ. ನಂದಿನಿ 3 ಗಂಟಲು ಬಿಡಿಸದ ದಿವ್ಯ ಗಂಟಲು ಪಾವನ ಈ ಬಂಧನ ಇದು ತುಂಬಾ ನಿನ್ನದ ಗೆಳತಿ ಹೀಗೆ ಮನಸ್ಸು ಮನಸ್ಸು ಸೇರಿ ಹಿಡಿದ ರಾಗ ಮಾಲಿಕ. ನನ್ನ ಪ್ರೀತಿ ದೇವಿ ನಿನಗೆ ಚಿರಾಭಿಷೇಕ ಬಾಳ ಸಂಗಾತಿ ನಿನಗೆ ಪ್ರೇಮಾಭಿಷೇಕ. ಪ್ರೀತಿ ದೇವಿ ನಿನಗೆ ಚಿರಾಭಿಷೇಕ ನನ್ನ ಪ್ರೀತಿ ರಾಜ ನಿನಗೆ ಪ್ರೇಮಾಭಿಷೇಕ. ಲಾ 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 ಲಾ. ನಾವು ಹೋಗೋಣ. విశ్వనాయక రాజ్య రాజ్యపాలక వేల వేల కోట్ల అగ్ని పర్వతాల కలయిక శక్తి శక్తి సూచిక యుక్తి యుక్తి పాచిక సహస్ర సూర్య సాగరాలు ఒక్కటైన కదలిక. ఏకవీర శూర క్రూర కుమార నిరంకుశంగా దూకుతున్న దానవేశ్వర రక్తధార చోర రావణ జయ జయ సింహాసన జయ జయ జయ. Come on, director. Salam, salam, star maker. Illi ella bari actors. Beku ಒಳ್ಳೆ character. ನಿನ್ ಹಣೆ ಬರಹ ಬರೆಯೋ ಈ writer. ನಿನ್ ಪ್ರೀತಿಗೆ ನಾನೇ producer. ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಓ ಗುರುವೆ ನಿನ್ನಾಟ ಬಲ್ಲ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಬೆಳಗಾಗೋದ್ರಲ್ಲೇ ಬೆಳೆದು ಫೇಮಸ್ಸು ಆಗೋದ್ನಲ್ಲ ನಾನು ನಾನಂದೋರ್ಗೆಲ್ಲ ತೊಡೆತಟ್ಟಿ ನಿಂತವ್ ನೋಡ್ಲಾ ಬೆಳೆದ 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 ನೋಡು ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ ಶಿವ ಲಕ 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 ಹೌಲ ಹೌಲ ಈ ಪ್ರತಾಪ ಎನ್ನುವ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಅದು ಬೇಟೆಯಾಡುವುದನ್ನ ಮರೆತಿಲ್ಲ ಅಂತಲ್ಲ, ಅದಕ್ಕಿನ್ನೂ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜ ಬೀಸಿದ್ರೆ ಸಾಕು, ಬೇಟೆ ಯಾವುದಾ ಇರಲಿ ಹೆಡಕು ಮುರ್ಕೊಂಡು ನನ್ನ ಪಾದದಲ್ಲಿ ಬೀಳಕ ಬೇಕು. ಲೇ ಹರಾಮುಕೋರ, ಎದುರಿಗೆ ಈ ಶ್ರೀಮಂತನ ಗಾಡಿ ಬರುವುದು ನಿನಗೆ ಕಾಣಿಸುವುದಿಲ್ಲವೇ? ದಾರಿ ಬಿಟ್ಟು ನಿಲ್ಲು ಮಗನೇ. ರಾಮ್ಕೋರ ಕಿರಾಮ್ಕೋರ ಎಂದು ಬಗಳಿದರೆ ನಿನ್ನನ್ನು
ಪ್ರಾಣ ತೆಗಿತೇನೆಂದು ಬಂದ. ನಿನ್ನಂತ ಸಾವಿರಾರು ಸೂರ ಸರ್ದಾರರಿಗೆ ಈ ಕರ್ಣನು ಒಂದು ಕೂದಲ ಹಲ್ಲಾಡಿಸಲು ಸಾಧ್ಯವಿಲ್ಲ ಮಗನೇ. ಅದು ಈ ಶ್ರೀಮಂತನಿಗೆ ಮಸ್ತು ರೇ ಮಸ್ತು. ಈ ಶ್ರೀಮಂತನೆಂದರೆ ಹರಿಹರ ಬ್ರಹ್ಮಾದಿಗಳಿಗೆ ಶರಣೆಂದು ಸಲಾಂ ಹೊಡೆಯುತ್ತಿರುವಾಗ ಸಾಧ್ಯ ಅಸಾಧ್ಯದ ಮಾತು ಈ ಶ್ರೀಮಂತನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದೇ ಇಲ್ಲ. ಹಂತದರಲ್ಲಿ ನೀನೇನು ಕಾಳುಗಳ ದಂಚರ ವೀರಪ್ಪಣ್ಣನ ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಸಿಂಹದಂತ ಗರ್ಜಿಸಿ ಹುಲಿಯಂತೆ ಗುಡುಗು ಹೊಡೆದು ಬ್ರಿಟಿಷರ ಸಂಹಾರಕ್ಕೆ ತನ್ನ ಪ್ರಾಣಕ್ಕೆ ಹಿಂಜರಿದೆ ಹೋರಾಡಲು ತೊಡೆತಟ್ಟಿ ನಿಂತ ಅವನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರಂತೆ ನಿಮ್ಮಂತ ಗೋಮುಖಗಳನ್ನು ಸಿರ ನೋಡಿ ಸಿಲ್ಲಲು ಸಿದ್ಧನಾಗಿ ಬಂದಿರುವ ಇವನು ವೀರಪ್ಪನರ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಶಿವ ಎಂದವರಿಗೆ ಶರಣಾಗಿ ಅರ ಎಂದವರಿಗೆ ಆವಾಗಿ ಹರಿದು ಬಂದ ನಿನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಜನವರಿ 26, 1831 ಮಣ್ಣು ಮುಕ್ಕಿಸಿ ಮನೆಗೆ ಬಂದಿರುವುದು ನಮ್ಮಂತ ಶ್ರೀಮಂತ ಬ್ರಿಟಿಷ್ ಸರ್ಕಾರ. ಇನ್ನು ಕಾಡಿನಲ್ಲಿ ನಾನೇ ರಾಜ, ನಾನೇ ಧೀರನೆಂದು ಮೆರೆಯುತ್ತಿರುವ ನಿನ್ನ ವೀರಪ್ಪಣ್ಣನನ್ನು 2004 ಪೊಲೀಸರ ವಶಕ್ಕೆ ಹಿಡಿದುಕೊಟ್ಟಿರೋದು ನಮ್ಮಂತ ಶ್ರೀಮಂತ ಕಳನಾಯಕರು. ಹಾಗಾದರೆ ನೀನು ಅಷ್ಟೊಂದು ಶೂರನಿರುವೆಯ? ಪ್ರತಾಪ, ಮೋಸದಿಂದ ನಿಮ್ಮಂತ ಬ್ರಿಟಿಷರು ನಮ್ಮಂತವರೇ ನಮ್ಮವರೊಳಗೆ ಕದನ ಹಚ್ಚಿ ಮೋಸದಿಂದ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ಮೋಸದಿಂದಲೇ ಅನ್ಯಾಯವಾಗಿ ಕೊಲೆ ಮಾಡಿ ಈಗ ಮರಿಗೊಬ್ಬ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ನಿಮ್ಮಂತ ಬ್ರಿಟಿಷರನ್ನು ಸಂಹಾರ ಮಾಡುವುದಷ್ಟೇ ಅಲ್ಲವೇ, ಅಷ್ಟೊಂದು ಸೂರ ನಾನು. ಜೂನಿಯರ್ ಸಂಗೊಳ್ಳಿ ರಾಯಣ್ಣ, ಸಾವಿನ ದವಡಿಯಲ್ಲಿ ಸಿಕ್ಕ ಪ್ರಾಣಿಯಂತೆ ಬಡಬಡಿಸುತ್ತಿರುವ ಜೂನಿಯರ್ ಸಂಗೊಳ್ಳಿ ರಾಯಣ್ಣ ನೀನು. ಹೊಸದಾಗಿ ಬಿಡ್ತೀನಿ ಹಾಗೆ ಸುತ್ತು 125 ಹಳ್ಳಿಗಳಿಗೆ ಶ್ರೀಮಂತ ಸಿಂಹ ಇವನು. ಮೈ ಮೇಲೆ ಕಬರಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡಿ ಈ ಶ್ರೀಮಂತ ಸಿಂಹದ ಮರಿಯ ವಿರೋಧವನ್ನು ವಾದಿಸಬೇಡ. ವಾದಿಸಿದರೆ ಇದೇ ಪಿಸ್ತೂಲಿನಿಂದ ನಿನ್ನನ್ನು ತುಂಡು ತುಂಡಾಗಿ ತುಂಡರಿಸಿ ಚೆಲ್ಲುತ್ತೇನೆ ಮಗನೇ ಬಲು ಯಾತ್ಸರ. ನಾನು ಬಡವರ ಬಂದು ಮೇಲಾಗಿ ನಿಮ್ಮಂತ ಕಟುಕ ಶ್ರೀಮಂತರ ರುಂಡವನ್ನು
ಎತ್ತರ. ಲೇ ನರಸತ್ತ ನಾಮರ್ಥ ರಣಹೇಡಿ ನನ್ನ ಮಗನೇ, ನಿನ್ನಲ್ಲಿ ಗಂಡಸ್ತನದ ಬೇರನ್ನು ಓದಿದ್ದರೆ ಹಾಕಲ ಈ ಚೋಟು ಗುಂಡಿಗೆ ಡಬಲ್ ಗುಂಡಿಗೆ ಟೈಗರ್ ಕರ್ಣನ ಎದೆಗೆ ಗುಂಡು. ಗಂಡುಗಲಿಗಳ ಗಂಡ ಗಂಡುಗಲಿಗಳ ಗಂಡನೆಂದು ಮೆರೆದ ನಿನ್ನಂತ ಎಷ್ಟೋ ಜನ ಚೂರಾತಿ ಚೂರರ ಪ್ರಾಣ ತೆಗೆದು ಪರಮಾತ್ಮನ ಪಾದಕ್ಕೆ ಪಾರ್ಸಲ್ ಮಾಡಿದ್ದಾನೆ ಈ ಶ್ರೀಮಂತ ಸಿಂಹದ ಮರಿ ಪ್ರಧಾನ. ನೋಡು, ಸುಮ್ಮನೆ ಈ ಪ್ರತಾಪ ಹೇಳಿದಂತೆ ಕೇಳಿ ಮೊದಲು ಇಲ್ಲಿಂದ ಹೊರಟು ಹೋಗ. ಬದುಕುವ ಆಶಾ ನನಗಿಲ್ಲ. ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ ಒಂದು ದಿನ ಬಾಳುತ್ತಾನೆ ಹೊರತು ನಿಮ್ಮಂತ ಬಂಡರಿಗೆ ಹೆದರಿ ಮುಂದಟ್ಟ ಹೆಜ್ಜೆ ಹಿಂದಿಡುವುದು ಈ ಟೈಗರ್ ಕರ್ಣನ ವಂಶದಲ್ಲಿ ಬಂದಿಲ್ಲ, ಮುಂದೆ ಬರೋದು ಇಲ್ಲ. Be careful. ಓಹೋ, ಇವನು ದಿಲ್ಲಿ ಅಂಡರ್ ವರ್ಲ್ಡ್ ರೌಡಿ ಇದ್ದರೂ ಇರಬಹುದು. ಇನ್ನು ಎಲೆಕ್ಷನ್ ಕೇವಲ 2 ದಿನ. ಈ ಸಮಯದಲ್ಲಿ ನಾನು ಇವನ ಜೊತೆ ವೈರತ್ವ ಕಾದಾಡುವುದು ಸರಿಯಲ್ಲ. ಏಕೆಂದರೆ ನಾನು CM ಆಗುವುದು 2 ದಿನ. ಇವನನ್ನು ನನ್ನ ಪಾರ್ಟ್ನರ್ ಆಗಿ ಸೇರಿಸಿಕೊಂಡು ಇಡೀ ದಿಲ್ಲಿಗೆ ಕುಬೇರನಾಗಿ ಇಡೀ ದಿಲ್ಲಿಯನ್ನೇ ಕಿರು ಬೆರಳಿನಲ್ಲಿ ಆಟ ಆಡಿಸುವುದರ ಸಂದೇಹವಿಲ್ಲ. ಬಟ್ ಇವನಿಂದಲೇ ನನ್ನೆಲ್ಲ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಂಡು ಸಮಯ ಸಾಧಿಸಿ ಇವನನ್ನ ಕೊಲೆಗೈದರಾಯ್ತು. ಯಾಕೆ ಪ್ರತಾಪ್ ಭರ ಸಿಡಿಲು ಬಡಿದಂತೆ ಮೂಕನಾಗಿ ನಿಂತ ಬಿಟ್ಟೆಯಲ್ಲ? ಯಾಕೆ ಸಿಡಿಲು ಬಡಿಯುವ ಸಿಡಿಲನ್ನೇ ಮುಷ್ಟಿಯಲ್ಲಿ ಹಿಡಿದು ಬಿಸಾಕಬಲ್ಲೆ. ಹುಲಿ ಗುಡುಗು ಹೊಡೆಯುತ್ತ ಬಂದರೆ ಹುಲಿಯನ್ನೇ ಹರಿದು ತಿನ್ನಬಲ್ಲೆ. ಹಿಂದಿನಿಂದ ನಾವಿಬ್ಬರು ಒಂದಾಗೋಣ, ಏನಂತೀಯ? ಪ್ರತಾಪ್, ಗರುಡ ಸರ್ಪದಂತೆ ನಾವಿಬ್ಬರು ಒಂದಾಗುವುದು ಅದೇಗೆ ಸಾಧ್ಯ? ನೀನು ಮನಸ್ಸು ಮಾಡಿದರೆ ಅದರಲ್ಲಿ ಸಂದೇಹವಿಲ್ಲ ಕರ್ಣ. ಓಕೆ ಪ್ರತಾಪ್, ಓಕೆ. ಆದರೆ ಈ ವಾರದಲ್ಲಿ ಒಂದು ಕಂಡೀಷನ್. ನಿನ್ನಲ್ಲೇನಾದರೂ ಮೋಸವಾದರೆ ನಾನು ನಿನ್ನ ತಲೆಯ ಕಡಿಯದು ಬಿಡುವುದಿಲ್ಲ. ಚೋಕೆ. ನೋ 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 ನೋ, ಮಾತು ಕೊಟ್ಟು ಮರಳಿ ಬೀಳುವಂತೆ ಕೆಟ್ಟ ಮನುಷ್ಯ ನಾನಲ್ಲ. ಹಿಂದೆ ನಮ್ಮ ತಾತ ಮುತ್ತಾತನವರು ಭೂಮಿಯನ್ನು ದಾನವಾಗಿ ಮಠ ಮಾನ್ಯಗಳಿಗೆ ನೀಡಿದ್ದಾರೆ. ಇವನು ಕೂಡ ಅದೇ ವಂಶಕ್ಕೆ ಸೇರಿದವನು. ಇವನು ಮಾತಿನಲ್ಲಿ ಶ್ರೀರಾಮಚಂದ್ರ, ನಡತೆಯಲ್ಲಿ ರಾವಣ, ಧೈರ್ಯದಲ್ಲಿ ದುರ್ಯೋಧನ. ಹಿಂದಿನಿಂದ ನಾವಿಬ್ಬರು ಪಾರ್ಟ್ನರ್. ನಮ್ಮಿಬ್ಬರಲ್ಲಿ ನಡೆದ ವಾದ ವಿವಾದವನ್ನು ಒಂದು ಕೆಟ್ಟ ಗಳಿಗೆಯನ್ನು ಮರೆತು ಬಿಡು. ನಡೀಕರಣ, ಹೋಗೋಣ ಮನೆಗೆ. ಇಲ್ಲ, ನಂದು ಬೇರೆ ಕೆಲಸವಿದೆ, ನಾನು ಆಮೇಲೆ ಬರುತ್ತೇನೆ. ನೀವು ಓಕೆ,
ನಾನಿನ್ನು ಬರುತ್ತೇನೆ. आदि अग्नि अनंत अग्नि पर्वत अग्नि वन अग्नि काल अग्नि पाताल अग्नि रक्षक अग्नि रण अग्नि